ಈಚಿನ ಒಲಿಸುವ ಎಂದು ನನಗೆ ಆಜ್ಞೆಯನ್ನು ಕೊಡು ತಂದೆ. ನಿನ್ನ ಮನಸ್ಸಿನ ತತ್ಪರಗಳನ್ನು ಮುಂದೆ ಖನಿಜ್ಜಗಳಾದ ರಾಮ ಮೆಚ್ಚಿದೆ ಪರಾಕ್ರಮ ಮೆಚ್ಚಲೇಬೇಕಪ್ಪಯ್ಯ. ಅಂಥ ದುಷ್ಟರ ಸಂಹಾರಕ್ಕೆ ಬಲವಂತನಾದ ಮಹಾವಿಷ್ಣುವಿನಿಂದಲೇ ಮಾತ್ರ ಸಾಧ್ಯ ಆಗುವುದು. ನಮ್ಮಂತವರಿಗೆ ತರವಲ್ಲ ಮಗನೇ ರಾಮನೇ. ಭಗವಂತನ ದೃಶ್ಯದ ಸಂವಾದ ಮಾಡುವುದನ್ನು ಹೇಳ್ತಿರುವೆಯಲ್ಲ ಆತಕ್ಕಂದರೆ ಅದು ಯಾತಕ್ಕೆ ಆತನ ಈ ಕಾರ್ಯ ಮಾಡುವುದರೊಳಗಾಗಿ ಪೂಜೆಯನ್ನು ತತ್ತರಿಸಿರುವರು ತಾಯಿ ಮೃಗಗಳು. ಹೌದು, ಈ ಕ್ಷಣವೇ ಸಿದ್ಧನಾಗಿ ಹೋಗುವೆ ತಂದೆ. ನಿನ್ನ ಮನಸ್ಸಿನ ತತ್ಪರಗಳನ್ನು ಮುಂದೆ ಪಾಪ ತಡೆದು ಬೇಸರವಾದಂತಿದೆ. ತಮಗೆ ನಮ್ಮ ಆಶ್ರಮದಲ್ಲಿ
ಅವಿವೇಕಿಯು ಅರಮನೆ ಮಂದಿರದಲ್ಲಿ ಇರಲು ಎಂದಿಗೂ ಸಾಧ್ಯವಿಲ್ಲ. ಮನ ಮಾಡಿಕೊಂಡು ಕಾಮಧೇನು ಇದು ವೈವಲಿತ್ತು ಆಸೆ ಬಿಟ್ಟು ತರಲು ಬಲ ಸಿರಿ ಶಾಂತಿಧಾಮವಾದ ನಮ್ಮ ಹಾಸನದಿಂದ ಹೊರಟುವ ಮೂಢಮತಿ ಹೋಗುನಿ ಜಾಗೃತಿ. ಸಮೂಹಕ್ಕೆ ಸಕಲ ಐಶ್ವರ್ಯವಾಗಿ ಪರಿಶೋಧಿಸಿದ ಕಾಮಧೇನು ಭೋಗವಸ್ತುವಲ್ಲ. ನಿನ್ನಂತ ಅವಿವೇಕಿಯು ಅರಮನೆ ಮಂದಿರದಲ್ಲಿ ಇರಲು ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಮಂದಬುದ್ಧಿ ಮರ ಮಾಡಿ ಕಾಮದೇ ಆಸನ ಬಿಟ್ಟು ತರಲು ಬಲ ಸಿರಿಯ ಶಾಂತಿಧಾಮವಾದ ನಮ್ಮ ಆಶ್ರಮದಿಂದ ಹೊರಟುವ ಮೂಢಮತಿ ಹೋಗುನಿ ಜಾಗೃತಿ. ಅವು ಅಡವಿಗೆಲ್ಲ ವಾಸ ಮಾಡುವ ಸಾಧ ಮನೆಯ ನಿನಗೆ ಗೊತ್ತಲ್ಲ ನಮ್ಮ ಮಂತ್ರದ ಧ್ವಜ ನಮ್ಮ ಸಕಲ ಸನ್ನಿಧನಾಗಿ ನಿನ್ನನ್ನು ಕೊಂದು ನಮ್ಮನ್ನ ಹಿಡಿಯುವ ಪಾಪ ಪಾಪರೇ ಮಂಡಲ ಇನ್ನೊಮ್ಮೆ ಬಂದು ತೋರಿಸು ತಮ್ಮ ರೆಕ್ಕೆಗಳಿಂದ ದೂರನ ಗಿರಣ ಬಿಸಿಲ ಬೀಳದಂತ ಸಂರಕ್ಷಣೆ ಮಾಡುವುದು ಇಲ್ಲಿ ನೋಡು, ಇದೇ ನೋಡಿ ಈ ಶಿಲಾ ಸಮುದ್ರ. ಈ ಸಮುದ್ರ ನೀರಿನಲ್ಲಿ ಎಬ್ಬೆರಡು ಮುಳುಗಿ ನೋಡಿದರೆ ಶಿಲೆ ಆಗುವುದಂತೆ. ಇದು ಆಗಿರಲಿ. ಅದು ಅತ್ತ ನೋಡು, ಯಾರಾದರೂ ಕೈಲಾಸ
ಶಿವನ ಈ ಬೆಟ್ಟವನ್ನು ಅಡ್ಡಗಟ್ಟಿರುವಂತೆ ಹೌದೇನು ದೇವ? ವಿಶೇಷವೇನೆಂದರೆ ಅದೇನು ದೇವ? ದುರ್ಗುಣವುಳ್ಳ ಮನುಜರಾದ ಈ ಬೆಟ್ಟವನ್ನು ನಾಟ್ಯ ಕ್ಷಣವೇ ನಕ್ಕ ನಕ್ಕ ಹುಚ್ಚರಾಗಿ ಮುಂದಕ್ಕೆ ಹೋಗಲು ಸಾಧ್ಯವಾಗದ ಹೋದಂತೆ ಹೌದೇನು ದೇವ? ದೇವತೆ ನೋಡಿದ್ರು ದೇವ? ರಾವಣನ ತನ್ನ 20 ತೋಳುಗಳಿಂದ ಪರ್ವತವನ್ನು ಎತ್ತಿ ಶಿವನ ಮನದಕ್ಕೆ ಗೋಳಾಡಿದ ಸ್ಥಾನವು ಇದೇ ಕೈಲಾಸ ಪರ್ವತ. ಹೌದೇನು ದೇವ? ಅದೇ ದೇವತೆ ಅದು ಇಲ್ಲಿ ನೋಡು ನೋಡಿದ್ರು ದೇವ? ನಮ್ಮ ಋಷಿ ದುರ್ವಾಸ ಯೋಗಿ ಅಂಗಿರಸ ಹ, ಬೃಹಸ್ಪತಿ ಮಹಾಮುನಿಗಳ ತಪವು ಮಾಡಿದ ಸ್ಥಾನವಿದೆ ನೋಡಿದೀಯಾ? ನೋಡಿದ್ರು ದೇವ? ಅದೇ ದೇವತೆ ನಾರದ ಕಪಿಲ, ನಂದೀಶ್ವರ, ಮಂಗೇಶ್ವರದಿಂದ ತುಂಬಿ ಭಕ್ತಿರತ ಮಾತುರುವ ತೋರ್ಪ ಕೈಲಾಸ ಪರ್ವತದಲ್ಲಿ ಹೌದೇನು ದೇವ? ತಪಸ್ಸಿಗೆ ಕುಳಿತು ಹೊರನನ್ನು ಒಲಿಸಿ ತ್ರಿಶೂಲವನ್ನು ಬರವಾಗಿ ಪಡೆದು ಹ, ಭಾರ್ಗವರಾಮನಾದ ನಾನು ಪರಶುರಾಮನಾಗಿ ಆದೃಷ್ಟ ಕಾಪ್ತ ವೀರಾರ್ಜುನ ನಮ್ಮ ಸಂಹಾರುವುದಕ್ಕಾಗಿ ಹ, ಭಕ್ತನಾದ ಇಲ್ಲೇ ಕುಳಿತು ತಪಸ್ಸನ್ನು ಮಾಡಿದೆ ಹ. ಸಾರದೆ ನಮಸ್ಕಾರ ದೇವತೆ. ಇದೇನು ಆಶ್ಚರ್ಯ! ಯಾರ ಕೈಲಾಸ ಗಿರಿಯಲ್ಲಿ ಹೋಗುವ ಶಿವತ್ತು ಶಬ್ದವು ಕೇಳುತ್ತಿರುವುದು ಯಾರಾಗಿರಬಹುದು? ಸಾನ್ನಿಧ್ಯದಲ್ಲಿ ಒಬ್ಬ ಓರ್ವತಿಯರು ಯಾರಾಗಿರಬಹುದು? ಅದು ನನ್ನ ಪತ್ನಿಯಾದ ಚಾರದಿಯೋ ಇಲ್ಲವೇ ಸುಜನನ್ನು ರಕ್ಷಿಸುವ ಸಾಕ್ಷಾತ್ ಮಾಲಾಕ್ಷನ ಸದಿಯಾದ ಭಾವನೆಯೋ? ಈ ತಾಯಿಯನ್ನ ಮೇಲೆ ಕರುಣೆ ತೋರಿ ಬಂದಿರುವ ಈ ಸಾತ್ವಿನಾರಿಯನ್ನು ಮಾತನಾಡಿಸಿ ನೋಡುವೆ. ಓ ಮಾತೃ ಸಮಾನವಾದ ಸ್ತ್ರೀಯಳೇ, ನೀನು ದಾರು ಇಲ್ಲಿಗೆ ಸಂಚಲಿಸಿದ ಕಾರಣವೇನು? ಪೇಳಮ್ಮ ಸೌಭಾಗ್ಯವತೆ ಪ್ರಖ್ಯಾತೆ. ಸುಗುಣ ಸುಂದರನೇ, ಅಮ್ಮ ಜನನೇ, ನಾನು ಧಾರಂದರೆ ನೀನು ದಾರದ ಮಾತೆ ಸರ
ನಾನು ಇಲ್ಲಿಗೆ ಬಂದ ಕಾರಣವೇನೆಂದರೆ ಅದೇನು ಮಾತೆ? ಈ ಕೈಲಾಸ ಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು, ನಿನ್ನ ಬಳಿಗೆ ಓಡೋಡಿ ಬಂದೆನು. ಹೌದೇನಮ್ಮಯ್ಯ? ನೇನು ಧಾರೋ ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಪ್ರಿಯ? ತಿಳಿಸು ತನ್ನ ವಿಷಯ. ಅಮ್ಮ ಕಮಲಮುನಿ, ನಾನು ದಾರಂದರೆ ನೇನು ಧಾರೋ ಈ ಎಲ್ಲ ಮಂಡಲಗಳು ಕೋಟಿ ಸೂರ್ಯನಂತೆ ಪ್ರಕಾಶನಂತೆ ಪ್ರಜ್ವಲಿಯನಾದ ಜಮದಗ್ನಿಯ ಮುನಿಯ ಕಮ್ಮೂತ ಪರಮ ಪ್ರಖ್ಯಾತ ಭಾಗ್ಯರಾಮನ ಪುರಿದಿನಲ್ಲಿ ವಿಚಾರ. ಓಹೋ ಭಾಗ್ಯರಾಮನೇ, ಎಂದು ರಾಜರುಗಳು ನಾನೇ ಗಂಡುಗಲಿ ಎಂದು ಮಂಡೆಯನ್ನ ಚಂಡಲಿ ಮಾಧುರನಾದ ಕರ್ತವೀರಾಜನನ್ನು ಸಂಹರಿಸುವುದಕ್ಕಾಗಿ ತಕ್ಕ ವರವಂಬೇಡಲು ಮಹಾದೇವನಲ್ಲಿಗೆ ಕುಳಿತು ತಪಸ್ಸನ್ನು ಮಾಡಲು ಇಲ್ಲಿಗೆ ಬಂದಿರುವೆ. ಇಂಥ ವೈರಾಗ್ಯ ಪುರುಷನಾದ ನನ್ನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರಣ ಯಾವುದು? ಏನಿದ್ದರು ಎನ್ನ ಮುಂದೆ ಬಿದ್ದರು ಇಲ್ಲವಾಗಿ ತಂದು ದೇವೇಂದ್ರನ ರಾಣಿ ರಾಮ ಮೇನಕ ಭಾರ್ಗವ, ಮೇನಕ. ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳ್ತಿರುವೆಯ? ಹೌದು ಮೇನಕ. ಕಾರಣವಿರುವುದು ಅದೇನು ಮೇನಕ? ನಡೆಸಿಕೊಡುವೆಯ? ಹೌದು ಮೇನಕ. ರಾಮ ಭಾರ್ಗವ, ರಾಮ ಒಂದು ಏಕೆ ಎಲ್ಲ ಹಂಗೆ ತೋರ್ತೀಯ? ನಿನ್ನ ಪ್ರೀತಿ ಮಾಡೇನೆ ಮಜಲು. ನನಗೆ ಅರ್ಥವಾಗದು, ನಿನಗೆ ಅರ್ಥವಾಗದ ಮೇನಕ. ಮೇನಕ, ನನಗೆ ಅರ್ಥ ಮಾಡಿಕೊಂಡೆ ನಾನು ಬಂದಿರುವೆನು, ನೀನು ಅರ್ಥ ಮಾಡಿಕೊಳ್ಳಬೇಕು. ನಾನು ಅರ್ಥ ಮಾಡಿಕೊಂಡರೆ ನಿನ್ನ ಕಾರಣ ಅರ್ಥವಾಗುವುದು ಮೇನಕ. ಮೇನಕ, ದೂರನಿಂದ ಮಾತನಾಡ ಮೇನಕ. ರಾಮ ಬಂದು ಹೇಳ್ತೇನೆ, ಎಲ್ಲ ಹಾಗೆ ಕೊಡ್ತೀಯ, ಒಪ್ಪಿಕೋ, ಅದು ಎಂದಿಗೂ ಸಾಧ್ಯವಿಲ್ಲ ಮೇನಕ. ಸಾಧ್ಯ ಮಾಡಿಕೋ. ಸಾಧ್ಯ ಮಾಡಿಕೊಂಡರೆ ನನ್ನ ತಾಯಿಗೆ ಮಾತು ಕೊಟ್ಟು ಬಂದಿರುವೆ ಮೇನಕ. ಏನೆಂದು ಮಾತು ಕೊಟ್ಟಿರುವೆ? ತಪಸ್ಸನ್ನು ಮಾಡ್ಯಾರ ನನ್ನ ಸಜ್ಜನರಿಗೆ ಬಂದವ ತಪಸ್ಸು ಮಾಡುವ ವಯಸ್ಸು ನಿನ್ನದಲ್ಲ. ಪರಪುರುಷರನ್ನು ಕೇಳುವ ವಯಸ್ಸು ನನ್ನದು. ರಾಮ ಬಂದು ಹೇಳ್ತೇನೆ, ಎಲ್ಲ ಹಾಗೆ ಕೊಡ್ತೀಯ, ಭಾರ್ಗವರಾಮನೇ, ದೇವೇಂದ್ರನ ಪಟ್ಟ ಧರಿಸಿ ಕಾಮಕಲ ರಸಿಕತೆಯಿಂದ ಪುರುಷರಾದರೆ ಮನಸ್ಸು ಮಾಡುವನು, ರಸಿಕತವಿಲ್ಲ ಪುರುಷರಾದರೆ ನನ್ನನ್ನು ಧಿಕ್ಕಾರ ಮಾಡುವನು. ನೀನಂತ ಪುರುಷನು ರೇಣುಕ ಕುಮಾರ, ಮೇನಕ. ನನ್ನಂತ ಸ್ತ್ರೀಯರಿಗೆ ಹೆದರುವೆಯಲ್ಲ, ನೀನೆಂತ ಧೀರ. ಈ ಮಾತು
ಶಿವನ ರಾಣಿ ಛತ್ರು ಮಾತಿನ ಬಲ ಜಾಣೆ ಹಿರಿಯರನ್ನು ಕೂಡುವುದಕ್ಕೆ ಕಾಮಕಲ ರಚಿಕನಾದರೆ ಬಡಬನ ರಚಿಕತನೇ ಇಲ್ಲದ ಪುರುಷನಾದರೆ ಮಾತನಾಡಲು ಪ್ರಾರಂಭಿಸಿದೆಯಾ? ಮುಖ್ಯ ಮಾತನ್ನೇ ಹೇಳಿದನು. ರಾಮ ರಾಘವ ಶ್ರೇಷ್ಠನಾದ ಬ್ರಾಹ್ಮಣ ಕುಲದೊಳು ಉದ್ಭವಿಸಿ ರುಚುವರಿಯರು ಎನ್ನ ಮುಂದೆ ನಿನ್ನ ಊಟಾಟಿಕೆ ತೋರಿದರೆ ನಾನೇನು ಬುದ್ಧಿ ಇಲ್ಲದವನನ್ನು ತಿಳಿದುಕೊಂಡಿರುವೆಯಾ? ಬುದ್ಧಿವಂತನೆಂದೇ ಬಂದಿರುವೆನು. ರಾಮ ನಿನ್ನ ಮಾಯ ಜಲಕ್ಕೆ ಮರಳಾಗುವ ಮಂಕಮತಿ ನಾನಲ್ಲ. ಈ ನಿನ್ನ ನೀಚ ವೃತ್ತಿಯನ್ನು ಸಾಧಿಸಲು ಇನ್ನು ಬೇರೆ ಯಾರಾದರೂ ಇದ್ದರೆ ಅವರಲ್ಲಿ ನಿನ್ನ ಕಾಮಕರವನ್ನು ಕಳೆದು ಅವನು ಬೇಕಾಗಿಲ್ಲ. ನಾಚಿಕೆ ಇಲ್ಲದವಳೆ ಏನು ಬೇಡ ಎನ್ನಂತೆ ಕಾಮಕರಗಳೇ. ರಾಮ ಏನಗ ನಾಚಿಕೆಯನ್ನು ಬಿಟ್ಟು ನಿನ್ನ ಬಳಿಯಲ್ಲಿ ಬಂದಿರುವೆನು. ಇನ್ನ ಯಾತಕ್ಕೆ ಬಂದಿರುವೆಯಾ? ಒಲ್ಲದ ಬಂದ ಹೆಣ್ಣನ್ನು ಹೇಳನ್ನ ಬೇಡ. ಒಳಗೆ ರಾಘವ ಏನಗ ಇಂಥ ಅವಕಾಶವು ಎಂದಿಗೂ ಸಿಗಲಾರದು. ಇಂಥ ಅವಕಾಶಕ್ಕೆ ಮನ ಬಲಿಸಿದರೆ ಬ್ರಾಹ್ಮಣನಾಗಿ ಹುಟ್ಟಿದ ರಾಘವ ಏನಗ ಹೆಣ್ಣಿನ ಸುಖವೇ ಬೇಡವೇ? ಹೆಣ್ಣಿನ ಸುಖವೇ ಬೇಕಾಗಿಲ್ಲ ಏನಗ. ಹೌದು ಏನಗ ಏನಗ ಓದಿನಿಂದ ಮಾತನಾಡದ ಕುಟುಂಬಕ್ಕೆ ಬಿಟ್ಟು ಹೋಗುವೆ. ನಿನ್ನ ಸುಖವನ್ನು ಬಯಸಿದರೆ ಎಣ್ಣೆಯ ಕ್ರಮ ತಾಯಿಗೆ ಮಾತು ಕೊಟ್ಟಿರುವೆ ನಾವು ಏನಗ. ಮೊದಲು ಒಂದು ಹೆಣ್ಣಿನ ಮಸನ್ನು ಕರಿ. ಆ ನಿನ್ನ ಯೌವನ ಎಂಬುದು 6 ನಿಮಿಷದಲ್ಲಿ ಕಳೆದು ಹೋಗುವುದು. ಏನಗ ಹಾಗೆ ನಿನ್ನ ನೋಡಿದರೆ ಶಿರಸ್ಸನ್ನವರಿಗರ ಹೆಸರು ಉಳಿಯುವುದು ಏನಗ. ರಾಘವ ಏನಗ ತಪಸ್ಸು ಮಾಡಿದರೆ ಏನು ಬರುವುದು? ತಪಸ್ಸು ಮಾಡಿದರೆ ಆ ಪರಮಾತ್ಮನನ್ನು ಒಲಿಯುವನು ಬೇಡಗ. ಮೊದಲು ಒಂದು ಹೆಣ್ಣನ್ನು ಒಲಿಸಿಕೊ. ನಿನ್ನಂತ ಹೆಣ್ಣನ್ನು ಕೂಡಿದರೆ ನಿನ್ನಂತ ಹೆಣ್ಣನ್ನು ಕೂಡುವುದಕ್ಕೆ ಬೇಕಾಗಿಲ್ಲ. ಮತ್ತೆಂತ ಹೆಣ್ಣು ಬೇಕು? ನಿನ್ನ ಒಲಿಸುವುದಕ್ಕಾಗಿ ಬಂದಿಲ್ಲ. ವಾಚನ ಬಾ. ಎಲೈ ವಾಸುದೇವ, ಎಲೈ
ಬಾಯಿಯನ್ನು ಮುಚ್ಚಿದೆ ಆನಂದದ ಸುಖವುಂಟು ಮಾಡಿಸಿ ಬಂದಿಗಳ ಕವಚವನ್ನು ಧರಿಸಿದರೆ ಸಾಗ್ರತೆಯಿಂದ ಉಚ್ಚಿಯನ್ನು ಮೆರೆಸಿದರೆ ನಿನ್ನ ಮಾಯ ತಂತ್ರಕ್ಕೆ ನಿನ್ನ ಕೃತಾಂತವು ಎನ್ನ ಮುಂದೆ ನಡೆಯಲಾರದ ಮಂಗು ಮದಿನಾರೆ ಸುಮ್ಮನೆ ನಿನ್ನ ಬಾಯಿ ಮುಚ್ಚಿಕೊಂಡಿದ್ದೀನಿ ನಾನು ಹೋಗಲು ಬಂದಿಲ್ಲ, ಇಲ್ಲಿ ಏತಕ್ಕೆ ಬಂದಿರುವೆ? ನಿನ್ನನ್ನು ಕೂಡುವುದಕ್ಕೆ ಬಂದಿರುವೆನು. ನೀನು ಬಂದಿರುವುದು ಕೂಡುವುದಿಲ್ಲವೇ? ಸಾಧ್ಯವಾಗಿ ಕೂಡುವುದಿಲ್ಲ ಮೇನಕ. ನಾನು ನಿನ್ನನ್ನು ತಪಸ್ಸು ಮಾಡಲು ಬಿಡಬೇಕಲ್ಲ. ಆದರೆ ಹಿಡಿದಿದ್ದರೆ ನಾನು ಏನು ಮಾಡಲು ರಾಮ, ಮಾಧವ, ಹತ್ತಿರ ಬಾ. ಒಮ್ಮೆ ತಪಸ್ಸು ಮಾಡಿ ನೋಡು. ಪರಶುವನ್ನು ಮಾಡುವನು ಮೇನಕ. ನಾನು ತಪಸ್ಸು ಮಾಡಬೇಕೆ? ತಪಸ್ಸು ಮಾಡಬೇಕು ಮೇನಕ. ನಾನೇನು ಬುದ್ಧಿ ಇಲ್ಲದವಳಲ್ಲ. ಆದರೆ ಕಂಡ ಪುರುಷರನ್ನ ಕೂಡುವ ಎಂದು ಕರೆಯುವುದು ನಿನಗೆ ತಪ್ಪು ಮೇನಕ. ರಾಮನೆನ್ನ ಬೆಟ್ಟು ಮಾತಿಗೆ ನನ್ನಂತವಳನ್ನು ಮುಟ್ಟುವುದಿಲ್ಲವೆನ್ನುವ ಮಾತು ಇದೆ. ಇದು ಸರಿಯಲ್ಲ. ಹೆಣ್ಣಿನ ಸುಖವೇ ಬೇಡವೇ? ಈ ಜನ್ಮವು ಏತಕ್ಕಾಗಿ ಪಡೆದಿರುವೆ? ಅಷ್ಟೇ. ಹೌದು ಮೇನಕ. ವಯ್ಯಾರಿ ಅನ್ನಬೇಡ. ವಯ್ಯಾರಿ ಅಂದರೆ ನನ್ನ ಹತ್ತಿರಕ್ಕೆ ಬಂದರೆ ವಯ್ಯಾರಿ ಅಂದರೆ ನಿನ್ನನ್ನು ತಯಾರಿ ಮಾಡಿ ಕಳಿಸಿದ ಹುಟ್ಟಿಸಿದ ಬ್ರಹ್ಮನಿಂದ ಸಾಧ್ಯವಿಲ್ಲ. ದೇವೇಂದ್ರನ ಹೆಂಡತಿ ನಿನ್ನ ಮಾತಿ ವಿಚಿತ್ರ. ಅದು ಏನು ಹೇಗಾಯ್ತು ಮೇನಕ? ಚಿಂತೆವೆಂಬ ಆಕಾಶದಲ್ಲಿ ಹೃದಯ
ತೊಟ್ಟಿಲಲ್ಲಿ ಹೌದು ಮೇನಕ. ಒಬ್ಬ ಹಾಸಿಗೆ ಮೇಲೆ ನಿನ್ನನ್ನು ಮಲಗಿಸಿ ಏಕಾಂತ ಮಂದಿರದಲ್ಲಿ ನಾಟ್ಯ ಎಂಬ ಜೋಗುಳವನ್ನು ಆಡುವೆನು. ಹೌದೇನು ಮೇನಕ. ನನ್ನ ಮಗಳ ಇಷ್ಟಾರ್ಥವನ್ನು ತೀರಿಸಿದ ರಾಮ ನೋಡು ನೋಡು ಎನ್ನ ಪ್ರೇಮ. ಚಂಬಾರಿಯ ಸಗೆ ನೀನಂತ ಏಕೆ ರಾಮ? ನಿನ್ನ ಮನದ ಕಾಮದಾಚೆಯನ್ನು ತೆಗೆಸಿ ಎನ್ನ ಮೇಲೆ ಇರುವ ನಿನ್ನ ಹತ್ತಣದ ಆಚವನ್ನು ನಡಗಿಸಿ ಇನ್ನು ನಿನ್ನ ಮಾರನಾಟಕ್ಕೆ ಬಾ 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 ಎಂಬ ಸತ್ತನ್ನು ನಡಗಿಸಿ ಇಂಥ ಯಾವ ಸುದ್ದಿಯ ಮುತ್ತರಿಸಿದ ನಿನ್ನ ನಾಲಿಗೆ ಬುದ್ಧಿಯನ್ನು ಹೇಳು. ಸತ್ಕೊಂಡ ಸಂಪನ್ನನಾದ ಈ ಮುನುಕುಮಾರನು ನಿನ್ನ ನೀತಿ ಪ್ರೀತಿಗೊಸಲಾಗಲಾರನು. ನಿನ್ನ ಕೆಟ್ಟ ಬುದ್ಧಿಯನ್ನು ತೊರೆದು ಇಲ್ಲಿಂದ ಮರೆಯಾಗಿ ಕಾಮು ಮದುವೆಯನ್ನು ಮಾಡಿ ಮಾಡಬೇಡಿ ಎನ್ನ ಕೂಡಲೇ ರಾಮ ಮಾಧವ ದೇವೇಂದ್ರನ ಪಟ್ಟಕ್ಕೆ ಹಾಗೆಲ್ಲ ಕರೆಬೇಡ, ಆದ್ಯತೆಗೆ ಮೇಲಕ ಸುಂದರಿಯಿಂದ ಕರೆ. ಸುಂದರಿ ಎಂದು ಬಂದ ಕರೆದರೆ ನಮ್ಮ ವಂಶವನ್ನು ರಾಮ ನೀನು ಒಪ್ಪಿಕೊಂಡರೆ ನಿನ್ನ ಪಟ್ಟದ ಅರಸಿಯಾಗುವೆ. ಆದರೆ ಎನ್ನ ತಾಯಿಯ ಆತ್ಮಕ್ಕೆ ಚುಚ್ಚು ಹೋಗುವಂತೆ ಮಾಡುವೆ ಮೇನಕ. ರಾಮ ಮೇನಕ ಈ ಮನದಲ್ಲಿ ಯಾರೂ ಇಲ್ಲ. ಅದು ಹೇಗೆ ಅದು ನನಗೆ ಬೇಕಾಗಿಲ್ಲ ಮೇನಕ. ನಾವಿಬ್ಬರೇ ಇರುವುದು. ಅದು ನಿನ್ನ ಭ್ರಮೆ. ನಿನ್ನ ಭ್ರಮೆಯಲ್ಲಿ ಇರುವುದು ನನ್ನ ಭ್ರಮೆಯಲ್ಲ, ಪರಮಾತ್ಮ ರಾಮ. ನಮಗಾಗಿ ಎಷ್ಟೊಂದು ಮನುಕುಮಾರು ಘೋರ ತಪೋನ್ಯಗೈದರು. ಆದರೆ ಅವರಂತೆ ನಾನಲ್ಲ ಮೇನಕ. ಅಂದ ಬಳಿಕ ನಾನೇ ನಿನ್ನ ಬಳಿಯಲ್ಲಿ ಬಂದೆ. ಸುತ್ತಮುತ್ತ ಯಾರೋ ಇಲ್ಲ, ನಾನೇನ ಎಲ್ಲೇ ಅಲ್ಲ ಬಾರ ಚರಿಯಕ್ಕೆ. ಕೆಂಪು ಕೆನ್ನೆಗೆ ತೇನು ಹೊರಡಿದೆ ನೀಡಲೆ ಕಾಣಿಕೆ. ಸುತ್ತಮುತ್ತ ಯಾರೋ ಇಲ್ಲ, ನಾನೇನು ಇಲ್ಲಿ ಅಲ್ಲ ಬಾ 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 ಬಾ. ವಿಸ್ತಾರವಾಗಿ ಕೇಳು ಮೇನಕ. ಏನು ಹೇಳು? ನಿನ್ನಲ್ಲಿರುವುದು ಕಾಮ, ಆದರೆ ಬದಲಾಗಲಾರದು ಈ ಪರಶುರಾಮ. ನಿನ್ನಲ್ಲೇನು ಮೇನಕ, ನಿನ್ನಲ್ಲೇನು? ನಿನ್ನನ್ನು ನೋಡುವುದಿಲ್ಲ ಮೇನಕ. ರಾಮ, ಮೇನಕ, ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನ ಇದ್ದಾಗಲೇ ಸುಖವನ್ನು ಅನುಭವಿಸಬೇಕು. ರಾಮ, ಮೇನಕ, ನನ್ನಲ್ಲೇನೋ ಕಾಮ ಇರುವುದು, ಆದರೆ ನಿನ್ನಲ್ಲಿ ನಿನ್ನ ಗಂಡನಲ್ಲಿಗೆ ಆ ವಿಚಾರ ಬಿಡು.
ಒಣ ಚಂಬಕ್ಕೆ ಹೆಣ್ಣು ನಾನಲ್ಲ. ನಾನು ನಿನ್ನ ಮದುವೆಯಾದ ಕ್ಷಣವು ಹೋಗಲಿ ಅವನನ್ನೆಲ್ಲ. ರಾಮ ಮೇನಕ, ನೋಡು, ನಿನ್ನನ್ನು ನೋಡುವುದಿಲ್ಲ ಮೇನಕ. ಯಾರನ್ನು ನೋಡು? ಆ ಜನರನ್ನು ನೋಡುವುದಿಲ್ಲ ಮೇನಕ. ಎಲ್ಲರನ್ನು. ಅಲ್ಲಿರುವವರೊಡ ಆ ಪರಮಾತ್ಮ ಅಲ್ಲಿಯೇ. ವಿಶ್ವಾಮಿತ್ರನ ತಪವೇತನ ಸುಮನ ಕೊಟ್ಟನ. ಯಾರು ಇಲ್ಲ. ಸುತ್ತಮುತ್ತ ಜನ ಇಲ್ಲದಿದ್ದರೆ ಏನಾಯ್ತು? ನನ್ನ ಪರಮಾತ್ಮನಿರುವನು ಮೇನಕ. ನಾನು ನೀನು ಯಾರ? ನಾನು ನೀನು ಯಾರು ಇಲ್ಲ. ಯಾರು ಇಲ್ಲದಿದ್ದರೆ ಅದು ನಾನು ಏನು ಮಾಡಲಿ? ನಾನು ನೀನು ಬಾ 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 ಪಟ್ಟದವರಿಗೆ ಹಿಂದಕ್ಕೆ ವಿಶ್ವಾಮಿತ್ರನು ತನ್ನ ತಪವನ್ನು ಬಿಟ್ಟು ಎನ್ನ ದೇಹಕ್ಕೆ ಸುಖವನ್ನು ನೀಡಿದನು. ಅವನಿಗಿಂತ ಹೆಚ್ಚಿನವನು ನೀನೇನು ಅಲ್ಲ. ಹೌದೇನು ಮೇನಕ? ರಾಮ ನಿನ್ನಿಂದ ಹೆಚ್ಚಿನವನು ಮೇನಕ. ಮಾಧವ ಮೇನಕ, ಸೊಮ್ಮರೆಯನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಎನ್ನ ಕಾಮದಾಹವನ್ನು ತೀರಿಸುವ ಪ್ರಿಯ ಹೀಗೆಲ್ಲ ಹಿಡಿದುಕೋ ಎನ್ನು ಹೇಳಿದ. ನಿನ್ನ ನಡೆದೆಯನ್ನು ನಾನು ಎಂದೆಂದಿಗೂ ಮೆಚ್ಚುವನಲ್ಲ. ಅದು ಯಾತಕ್ಕೆ ರಾಮ? ಅದು ಯಾತಕ್ಕೆ? ನಿನ್ನಂಥವಳನ್ನ ಇಂದನು ಏನು? ರಾಮ ನನ್ನ ಕಾಮದ ಪ್ರೇಮದ ಸುದ್ದಿಯನ್ನು ಎಂದು ಮುಂದೆ ಬಿಟ್ಟು ಹೇಳಬೇಡ. ಭಾರ್ಗವ ನಾರಿಯರಾದ ನೀವೇ ಇಷ್ಟು ಕೀಳು ಮಟ್ಟಕ್ಕಿಳಿದರೆ ಇನ್ನು ಇದ್ದ ಬುದ್ಧಿ ಇಲ್ಲದ ಈ ಭೂಲೋಕದ ಸಾಮಾನ್ಯರ ನಾರಿಯರ ಗತಿಯೇನು? ಕಾಮಕರೇ, ಕಾಮರೇ. ರಾಮ ವಿಶ್ವಾಮಿತ್ರನು ತನ್ನ ತಪವನ್ನು ಬಿಟ್ಟು ಎನ್ನ ದೇಹಕ್ಕೆ ಸುಖವನ್ನು ನೀಡಿದನು. ಆದರೆ ಅವನ ಗತಿ ಏನಾಗಿದೆ ನಿನಗೆ ಗೊತ್ತಿಲ್ಲ ಮೇನಕ. ಅವನಿಗಿಂತ ಹೆಚ್ಚಿದವನು ನೀನೇನು ಅಲ್ಲ. ಸೊಮ್ಮನೆಯನ್ನ ಪ್ರೀತಿಯನ್ನು ಹೊತ್ತಿದ ಪ್ರಿಯ ಮುಗಿಯನು ಪ್ರಿಯ. ಇಲೈ ದೇವೇಂದ್ರನ ಪಟ್ಟದರಜೆ ಹೇಳಲೇ ಹೇಳು ಮೇನಕ. ಹೇಳುವೆಯಾ? ಕೇಳುವನಾದ ಕೇಳುವ ಕಾರ್ಯವಾದರೆ ಕೇಳುವ ಮೇನಕ. ಮನಸ್ಸು ನೋಡು, ಮೇನಕ, ನೋಡು.
ಇವನ ಚರಿತ್ರೆ ನೆನೆಸಿಕೊಂಡರೆ ಎನ್ನ ಗೋಪಾಗ್ನವ ಚೇತನಾಗಬಹುದು. ಬ್ರಹ್ಮಸ್ಮಿಯಾದ ವಿಶ್ವಾಮಿತ್ರನ ತಪಸ್ಸನ್ನು ಆಚರಿಸುವಾಗ ಇಂದಿನಿಂದ ಕಾಮನಾಟಕಕ್ಕೆ ಪ್ರೇರೇಪಿಸಿ ವಿಶ್ವಾಮಿತ್ರನ ಸುಖ ಸಂಸಾರವನ್ನು ಮಾಡಿ ಶಕುಂತಲ ಮಗುವಿಗೆ ಜನ್ಮನಿಗೆ ಮೇನಕ ಆ ಮಗುವನ್ನು ಬಿಟ್ಟು ಇನ್ನು ನಿನ್ನ ಪುರಕ್ಕೆ ತೆರಳಿದೆ. ಈ ನಿನ್ನ ದೇಹಕ್ಕೆ ಸುಖವಾಗಲೆಂದು ಆ ವಿಶ್ವಾಮಿತ್ರನ ಮರಗೊಡಲಿಲ್ಲ. ನಿನ್ನ ಹೋಗಲಾಟವು ಎನ್ನ ಮುಂದೆ ನಡೆಯಲಾರದು. ಸುರೇಂದ್ರನಾರೇ ನೀರು ಬಂದಿದ್ದಾರೆ. ರಾಮ ಎಲೈ ವಾಚುವಿನ ರಾಣೆ, ಭಾರ್ಗವ ಎಲೈ ವಾಚುವಿನ ರಾಣೆ, ನೋಡು ನೋಡು, ನೋಡಿದರೆ ಏನು ಬರುವುದು ಮೇನಕ? ಪ್ರೀತಿ ಬರುವುದು. ಆ ಪ್ರೀತಿ ನನಗೆ ಬೇಕಾಗಿಲ್ಲ ಮೇನಕ. ಭಾರ್ಗವ ಮೇನಕ ಹೆಣ್ಣ ಹೆಣ್ಣ ಮಣ್ಣ ಏಳು ಒಳೆಯಬೇಕಾದರೆ ಪುಣ್ಯವಂತ ಪುರುಷನಿಗೆ ಮಾತ್ರ ಆ ಪುಣ್ಯವು ನಿನ್ನಲ್ಲಿರುವುದೆಂದು ತಿಳಿದುಕೋ. ಮೇನಕ ರಾಮ ಹೆಣ್ಣು ಮಣ್ಣು ಮಣ್ಣು ಒಂದು ಮೂರನ್ನು ಕೂಡಿದರೆ ಸುಖವಾಗುವುದು ನಿಜ. ಈ ಮೂರನ್ನು ದಿಕ್ಕ ಮಾಡಿದರೆ ಪರಮಾತ್ಮಗಿಂತ ಮಿಗಿಲಾಗುವುದು ಮೇನಕ. ಏನು ಕಣ್ಣು ಮಾಡಿದರೆ ನಾನು ಕೇಳುವುದಿಲ್ಲ ಮೇನಕ. ಮೇನಕ ಯಾರು ಬರ್ತಾರೆ? ಪಾಪವಂತನಾದ ಗೌತಮ
ನಿನಗೋಸ್ಕರ ಮುನಿವೇಷ ಉಂಟಾಗಿ ತನ್ನ ಕಾಮದಾತರಿಯನ್ನು ಖ್ಯಾತಿ ಮಾಡಿಸಿಕೊಂಡು ಮತ್ತು ಗೌತಮ ಮಹಾಮುನಿಯನ್ನ ಶಾಪಗ್ರಸ್ತನಾಗಿ ಮೈಸೂರಿಯನ್ನು ಪಡೆದುಕೊಂಡರು. ಮಾತನಿನ ತಾಪಕ್ಕೆ ಇಂದ್ರನಿಂದ ಎತ್ತಿಗೇರಿ ನೀಟಾದ ನಾರಿಯರಲ್ಲಿ ವಿಧವೃತನಾಗಿದ್ದರೆ ಅವನು ಚರಿಗುಣವುಳ್ಳ ಪುರುಷನಾಗಿದ್ದರೆ ನೀನು ಜ್ಞಾನ ಸಂಪನ್ನನಂತೆ ನನಗೆ ಮೆಲ್ಲ ಮೆಲ್ಲನೆ ಉಪಶಾಂತಿ ಹೇಳಲು ಬಂದಿರುವೆಯಾ? ಗುರುಬುದ್ಧಿ ಉಪದೇಶವು ಮಾಡುವೆಯಾ? ನಾರೇ ನುಡಿಯದಿರಿ ಈ ಮಾತಿನ ಒಂದು ಸಾರಿ. ಮಾಡಿದರೆ ನಾನು ನೋಡುವುದಿಲ್ಲ ಮೇನಕ.
ಎಲೈ ದೇವೇಂದ್ರನ ಪಟ್ಟದರಸೆ, ನಾನು ಎಷ್ಟು ವಿಧವನ್ನ ಹೇಳಿದರೂ ನಿನ್ನ ಹಠವನ್ನು ಬಿಡಲಿಲ್ಲ, ಎಂಬ ಮಗಳ ಆಸೆಯನ್ನು ತೀರಿಸಲಿಲ್ಲ. ಅದು ನಿನ್ನ ಭ್ರಮೆ ಎಂದು ತಿಳಿ ಮೇಲಗ ರಾಮ, ಎಲೈ ವಾಜುವಿನ ರಾಣಿ, ಸುಂದರನ ಪ್ರೀತಿಯನ್ನು ಒಪ್ಪಿಕೊಂಡು ಎಲ್ಲ ಮನದ ಇಷ್ಟಾರ್ಥವನ್ನು ತೀರಿಸುವ ಸುಂದರ, ನಾವು ಮೋಹನ ಚಂದ್ರ. ಎಲೈ ಚುರುಕದ ಮೋಹದ ಎಣ್ಣೆ, ನೀನಂತ ಮಾತಿನ ಕಡೆ ಬ್ರಹ್ಮಚಾರಿ ಎಂಬ ಹಿಡಿದ ವೈರಾಗ್ಯ ನಿನ್ನ ಎಂಬ ಭೋಗದ ಸುಖಕ್ಕೆ ಮನವೊಲಿಸಿದರೆ ನಿನ್ನ ಮಾತಿಗೆ ಮನ ಕೊಡದೇನೆ. ಫಲವೇನೆ ಆನೆ ಮೇಲೆ ಹೋಗುವ ಏಕತೆ ಪಡೆದವನಿಗೆ ಗಾತಪ್ಪನ ಮೇಲೆ ಹೋಗುವ ಮಾತು ಬರುವುದೇ. ಮೇರಗ ಅಂಥ ಯೋಗ್ಯತೆ ಮುಂಪಡೆದು ತಪಸ್ಸಿನಿಂದ ಜೀವನನ್ನು ಮೆತ್ತರಿಸುವ ಹೋತ್ರದಲ್ಲಿ ನಾನು ನಿನ್ನಂತ ಅಭ್ಯರ್ಥಿಗೆ ಮನ ಸೋಲವನಲ್ಲ, ನನ್ನ ರಥ ಕೆಡಿಸಿಕೊಳ್ಳುವನಲ್ಲ, ನಿನ್ನ ಮಾತಿಗೆ ಮನ ಸೋಲವನಲ್ಲ. ಒಳ್ಳೆದ ಮೇನಗ ರಾಮ, ಮೇನಗ ಸಹಿಸಲಾರೆ ಎಂದು ಹಂಗನಿಸಿತಪ್ಪ. ಅದೇ ರಾಮ, ನಿನ್ನ ರೇಪ ಲಾವಣಕ್ಕೆ ಮನಸಾತೆ ನನ್ನ ಬಳಿಗೆ ಹೋರಾಡಿ ಬಂದಿರನು. ಎನ್ನ ಕಾಮದಾಹವನ್ನು ತೀರಿಸುವ ಎಂದು ಕರೆದರೆ ಮಲ್ಲನ್ನವನು. ಸೊಮ್ಮನೆಯನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಎನ್ನ ಕಾಮದಾಹವನ್ನು ತೀರಿಸುವ ರಾಮ, ನೋಡು ಎನ್ನ ಪ್ರೇಮ. ಇಂದ್ರನ ರಾಣೆ, ನೀನು ಸುಮ್ಮನೆ ಮತ್ತುಗಳಿಗೆ ವ್ಯಕ್ತವಾಗಿ ಮತ್ತುಗಳಿಯದಿರ. ನೀನು ಇದೇ ರೀತಿ ಆಟ ಮಾಡಿದ್ದಾದರೆ ನಿನಗೆ ಪಾಪ ಬಂದರೆ ಚಿಂತೆ ಇಲ್ಲ. ಎಲ್ಲ ತಪಸ್ಸಿಗೆ ವಿಘ್ನವನ್ನು ತಂದುಬಿಟ್ಟಿದೆ, ನಿನ್ನನ್ನು ಸಮರ್ಪಿಸಿದೆ. ಬ್ರಹ್ಮಚಾರ್ಯ ಎಂಬ ಬಲ್ಮೆಯಂತದ್ದೆಂಬುದು ಈ ಜಗತ್ತಿಗೆ ತೋರ್ಪಡಿಸಿದೆ. ಎಲ್ಲನ್ನು ರೊಚ್ಚಿಗೆ ಬಿಟ್ಟಿದೆ, ಸುಮ್ಮನೆ ನಡೆ ನಡೆ ಮೇನಗ. ಹೊಳಿಪೊಳದೆ ಎಲೆ ಸಾರದೆ ಈ ಮೂರ್ಖ ಸ್ತ್ರೀಗಳು ಹೋದರೇನೋ, ಇಲ್ಲೇ ಬಿತ್ತು ಬಿಡಲಾದರೇನೋ. ಇವಳ ಊಟಾಟಿಕೆಗಳಿಗೆ ಬ್ರಹ್ಮಚಾರವೆಂಬ ಗಟ್ಟಿ ಮನಸ್ಸು ಕರೆದುವುದೇ. ಈಗಲೇ ಪೂಜೆಗೆ ಕುಳಿತು ತಪಸ್ಸನ್ನು ಮಾಡದೆ ಹೊರನನ್ನೊಳಿಸುವೆ. ನೋಡು, ಈಗಲೇ ಶಿವಲಿಂಗವನ್ನು ಪೂಜಿಸುವನ್ನು ನೋಡಲೇ ಸಾರದೆ. ಚಲನಗ್ನಿ ಕುಮಾರ, ವಾಚುವಿನ ರಾಣೆ, ಮೆಚ್ಚಿದ ನಿನ್ನ ದುರುತ್ತರ. ರಾಮ, ದೇವೇಂದ್ರನ ಪಟ್ಟದರಸೆ, ರಾಘವ, ಎಲೈ ವಾಚುವಿನ ರಾಣಿ, ಇದೇ ನಿನ್ನ ಕಡೆಯಾಗಿ ಕೇಳಿಕೊಳ್ಳುವೆ. ಒಳ್ಳೆಯದಾಗಿ ಆ ಪರಮಾತ್ಮನನ್ನು ಧ್ಯಾನಿಸಿ ನೋಡು. ನಾನು ನೀನು ನನ್ನ ಬುದ್ಧಿವಂತರು. ರಾಮ, ಮೇನಗ ಈ ಸುಖದಲ್ಲೇ ದೇವೇಂದ್ರನ ಪಟ್ಟದರಸೆ, ಪ್ರೀತಿ ಬೇಡ ಬೇಡ ಎನ್ನೋ ಇಲ್ಲ, ಹತ್ತಿರ ಬರುವೆ. ನಾನು ಹತ್ತಿರಕ್ಕೆ ಬಂದಿದ್ದೆ ಏತಕ್ಕಾಗಿ ನಿನಗೆ ಗೊತ್ತಾಗಲಿಲ್ಲ ಮೇನಗ. ಆ ಪರಮಾತ್ಮನನ್ನು ಒಮ್ಮೆ ಧ್ಯಾನಿಸಿ ನೋಡು ಮೇನಗ. ರಾಮ, ಮೇನಗ ಅಮರಾವತಿ ನಾನು ನೀನು ಕೂಡಿ
ಮಾಡಿದ ತಪವ ನಿನ್ನ ಭಕ್ತಿ ಎಂಬ ಬಳ್ಳಿಯು ಕೈಲಾಸ ಶಿಖರದೋಳು ಪಾರ್ವತಿ ಸಮೇತ ರೇಣುಕಾದೇವಿ. ಕಾಲಿಗೆ ಸುತ್ತಿ ಇಲ್ಲಿಗೆ ಎಳೆತರುವುದಕ್ಕೆ ಬಂದಿರು. ಭಾರ್ಗವ, ನಿನಗೆ ಬೇಕಾದ್ದನ್ನು ಬೇಡ ಈ ಕ್ಷಣವ, ಬೇಡದ್ದನ್ನು ಕೊಡುವ ತಕ್ಷಣವ. ದೇವ ಜಗದೇಶ್ವರ, ಗಂಗಾಧರ, ಉಮಯೇಶ್ವರ, ನಿನಗೆ ತಿಳಿಯುತ್ತಿನ್ನೇನಿದೆ? ಈ ಭೂಮಿಯಲ್ಲಿ ಕುಲಾಧಮನಾದ ಕ್ಷತ್ರಿಯ ಕಾರ್ತಿವೀರಾರ್ಜುನನು ಅಹಂಕಾರದಿಂದ ಕೊಬ್ಬಿ ಸಜ್ಜನರಿಗೆ ಬಾಧ ಪಡಿಸುತ್ತಾ ಇದ್ದನು. ಅವನ ಸಂಹಾರಕ್ಕಾಗಿ ನಿನ್ನ ಕೈಯಲ್ಲಿರುವ ನಿನ್ನ ತ್ರಿಶೂಲವನ್ನು ನನಗೆ ಪರಿಶುಭನಾಗಿ ಮಾಡಿಕೊಡು ದೇವ. ಆ ಕುಳ್ಳ ಕಾರ್ತಿವೀರಾರ್ಜುನನು ಸಂಹರಿಸಿ ಸಜ್ಜನರಿಗೆ ಬಂದ ವಿಪತ್ತನ್ನು ಪರಿಹರಿಸಿ ತದನಂತರ ನಿನ್ನ ತ್ರಿಶೂಲವನ್ನು ನಿನಗೊಪ್ಪಿಸುವನು ದೇವ. ಇಚ್ಛೆಯನ್ನು ನಿನ್ನ ಭಾವ. ಭಾರ್ಗವ, ಪರಮಾತ್ಮ, ಕೇವಲ ಅರ್ಧ ತಾಸಿನಲ್ಲಿ ಎನ್ನನ್ನು ಪ್ರಸನ್ನೀಕರಿಸಿಕೊಳ್ಳಬೇಕಾದರೆ ನೀನಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ. ಹೌದು ಪರಮಾತ್ಮ. ಆದರೆ ನಾನಾರೆಂಬುದು ಭೂಮಿಯೋರು ಉದ್ಭವಿಸಿದಾಗಲೇ ನಿನಗೆ ಮರೆಯಾಯಿತು. ನನಗೆ ಮಾತ್ರ ನೀನಾರೆಂಬುದು ತಿಳಿದ ವಿಷಯವಾಗಿದೆ. ಇದು ಒತ್ತಟ್ಟಿಗಿರಲಿ. ಭಾರ್ಗವ, ಪರಮಾತ್ಮ, ಈಗ ನೀನು ಬೇಡಿದ ಈ ಶೂಲವನ್ನು ಪರಶುವನ್ನಾಗಿ ಮಾಡಿಕೊಳ್ಬೇಕು. ಹೌದು ಪರಮಾತ್ಮ. ಇದು ಒತ್ತಟ್ಟಿಗಿರಲಿ. ಈ ಪರಶುವನ್ನು ಮಾಡಿಕೊಡುವೆ, ಈಗ ತೆಗೆದುಕೋ. ಆಗಲಿ ಪರಮಾತ್ಮ. ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿಯನ್ನು ಪಡಿ. ಆದರೆ ಒಂದು ಮಾತು, ಅದೇನು ಪರಮಾತ್ಮ? ನಿನಗೆ ನೆನಪಿರಲಿ, ಆಗಲಿ ಪರಮಾತ್ಮ. ಯಾವ ಕಾರ್ಯಕ್ಕಾಗಲಿ ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನ ಕೊಡು. ಪರಶುರಾಮನೇ, ನೀನು ತೆರಳು ಬೇಗನೆ. ಆಗಲಿ ಪರಮಾತ್ಮ. ಎಲ್ಲದಕ್ಕೂ ನಿನ್ನ ಲೀಲೆಯೇ ಹೊರತು ಈ ಜಗದಲ್ಲಿ ಮತ್ತಿದ್ದೇನಿದೆ? ನಾನಿನ್ನು ಹೋಗಿ ಬರುವೆನು ದೇವ. ಇಚ್ಛೆಯನ್ನು ನಿನ್ನ ನಮ್ಮ ತಾಯಿ ಎತ್ತಿನ ಕರಗವನ್ನು ಹಿಡಿದು ನಿಮಿಷದಲ್ಲಿ